ಕಾಟಣ ದೇವರ ಮಹಾ ಉತ್ಸವಕ್ಕೆ 5 ಊರುಗಳ 8 ಗ್ರಾಮ ದೇವರುಗಳು ಸಮಾಗಮಗೊಂಡಿದ್ದರು. ಕೊಂಡೋತ್ಸವ ನೆರವೇರಿಸಿ ಒಬ್ಬರಿಗೊಬ್ಬರು ಗೌರವಗಳನ್ನು ಸಮರ್ಪಿಸಿಕೊಂಡರು. ಇಲ್ಲಿ 3 ದಿನಗಳ ಕಾಲ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿಯೇ ಸ್ವತಃ ನೆಲೆಸಿದ್ದಾರೋ ಏನೋ ಎಂಬಂತೆ ಅನ್ನಪ್ರಸಾದದ ವಿತರಣೆ ಆಯಿತು. ಹಾಗಾದರೆ ಈ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವರ ಕೂಟಕ್ಕೆ ಸೇರಿರುವ 5 ಊರುಗಳ 8 ಗ್ರಾಮ ದೇವರುಗಳು ಯಾರು? ಯಾರಿಗೆ ಮೊದಲ ಆರತಿ? ಯಾರಿಗೆ ಮೊದಲ ಕೊಂಡ ಸೇವೆ? ಜಾತ್ರೆಯಲ್ಲಿ ಬೀಡಿಕೆ ಹೂಡಿ ಅನ್ನ ಪ್ರಸಾದ ಹಂಚಿದವರ್ಯಾರು? ಬನ್ನಿ ನೋಡೋಣ ಇಂದಿನ ಸಂಚಿಕೆಯಲ್ಲಿ. ನಾವು ನಂಬಿರುವ ಜಾನಪದ ದೇವರುಗಳಿಗೆ ಒಂದೊಂದು ಕೂಟ ಇರುತ್ತದೆ. ಕೂಟಕ್ಕೆ ಒಬ್ಬರು ದೊರೆ, ದೊರೆಗೊಬ್ಬ ಮಂತ್ರಿ, ಸೈನ್ಯಕ್ಕೊಬ್ಬ ದಳವಾಯಿ, ಹೀಗೆ ಸ್ಥಾನಗಳು ಇರುತ್ತವೆ. ಅದರಂತೆಯೇ ಬೀರೇಶ್ವರಪುರದ ದೊಡ್ಡಯ್ಯ ಸ್ವಾಮಿ ದೇವರ ಕೂಟಕ್ಕೆ ಬೀರೇಶ್ವರಪುರದ ದೊಡ್ಡಯ್ಯ ಸ್ವಾಮಿಯೇ ಅಧಿಪತಿ, ಅಂದರೆ ದೊರೆ. ತುಪ್ಪದಮಡು ಗ್ರಾಮದ ದೊಡ್ಡಯ್ಯ ಸ್ವಾಮಿ ದೇವರು ದಳವಾಯಿ. ದೊಡ್ಡಬಲ ಗ್ರಾಮದ ಹುಚ್ಚಪ್ಪ ಸ್ವಾಮಿ ದೇವರೇ ಮಂತ್ರಿ. ಅರಕೆರೆ ಗ್ರಾಮದ ಗಾಳಿಗಂಡ ಹುಚ್ಚಪ್ಪ ಸ್ವಾಮಿ, ತುಪ್ಪದಮಡು ಗ್ರಾಮದ ಚಿಕ್ಕಯ್ಯ ಸ್ವಾಮಿ, ದೊಡ್ಡಬಲ ಗ್ರಾಮದ ಹೊಂಗನೂರಮ್ಮ ದೇವಿ, ಜೋಡಿ ನೇರಲಕೆರೆ ಗ್ರಾಮದ ದೊಡ್ಡ ದೇವಮ್ಮ ಮತ್ತು ಚಿಕ್ಕ ದೇವಮ್ಮ ದೇವಿರವರು ಈ ಕೂಟಕ್ಕೆ ಸೇರಿದ ದೇವರುಗಳು. ಹೆಣ್ಣು ದೇವತೆಗಳಾದ ಜೋಡಿ ನೇರಲಕೆರೆಯ ದೊಡ್ಡ ದೇವಮ್ಮ ಮತ್ತು ಚಿಕ್ಕ ದೇವಮ್ಮರವರು ಬೀರೇಶ್ವರ ಸ್ವಾಮಿಯ ಸಹೋದರಿಯರು ಎಂದು ಆರಾಧಿಸಲಾಗುತ್ತಿದೆ. ಸಮಾನ ಮನಸ್ಕರ ಕೂಟವನ್ನು ರಚಿಸಿಕೊಂಡಿರುವ ಈ ಕೂಟದ ಪ್ರತಿಯೊಂದು ದೇವರಿಗೂ ಕೂಡ ಒಂದೊಂದು ರೋಚಕವಾದ ಇತಿಹಾಸವಿದೆ, ಪವಾಡಗಳ ಕತೆ ಇದೆ. ದೊಡ್ಡಯ್ಯ ಸ್ವಾಮಿ ಈ ಕೂಟಕ್ಕೆ ಅಧಿಪತಿಯಾದರೂ ಕೂಡ ಮೊದಲ ಕೊಂಡ ಸೇವೆ ಮತ್ತು ಮೊದಲ ಆರತಿ ಸೇವೆ ತುಪ್ಪದಮಡು ಗ್ರಾಮದ ಚಿಕ್ಕಯ್ಯ ಸ್ವಾಮಿಗೆ ಸಲ್ಲುತ್ತದೆ. ಇದಕ್ಕೆ ಕಾರಣವೇನು? ಅರಕೆರೆ ಗ್ರಾಮದ ಬೀರೇಶ್ವರ ಸ್ವಾಮಿಯನ್ನು ಗಾಳಿಗಂಡ ಎಂದು ಕರೆಯುವುದು ಏಕೆ? ಈ ಎಲ್ಲ ಪ್ರಶ್ನೆಗಳಿಗೆ, ಕುತೂಹಲಗಳಿಗೆ ಪ್ರತ್ಯೇಕವಾದ ಸಂಚಿಕೆಯಲ್ಲಿ ಉತ್ತರವನ್ನು ನೀಡಲಿದ್ದೇವೆ. ಕಾಟಣ್ಣ ದೇವರ ಮಹೋತ್ಸವಕ್ಕೆ ತನ್ನ ಕೂಟದ ಎಲ್ಲ ದೇವರುಗಳನ್ನು ಕೂಡ ಆಹ್ವಾನಿಸಲಾಗಿತ್ತು. ತಮ್ಮ ಆಹ್ವಾನದ ಮೇರೆಗೆ ಬೀರೇಶ್ವರಪುರಕ್ಕೆ ಬಂದ ದೇವರುಗಳಿಗೆ ಬೀರೇಶ್ವರಪುರದ ಗ್ರಾಮಸ್ಥರು ಭಕ್ತಿ ಭಾವದಿಂದ ಧೂಪ ದೀಪದಾರತಿ ನೀಡಿ ಸ್ವಾಗತಿಸಿದ್ದು ಹೀಗೆ. ದಾಸರಹಳ್ಳಿ, ದೊಡ್ಡಬಲ ಗ್ರಾಮ, ಚಿಕ್ಕೇನಹಳ್ಳಿ, ಶಿವನಹಳ್ಳಿ, ನರಗಲು, ಪಿ ಮಲ್ಲೇನಹಳ್ಳಿ, ಬಸವನಗುಡಿ ಕೊಪ್ಪಲು, ತುಪ್ಪದಮಡು ಗ್ರಾಮ, ಮೂಡಲಕೊಪ್ಪಲು, ಚಿಕ್ಕವೀರನಕೊಪ್ಪಲು, ಬೇಬಿ, ಅಳ್ಪಳ್ಳಿ, ಬಸವನಗುಡಿ ಕೊಪ್ಪಲು ಗ್ರಾಮ, ಬಳ್ಳೆಕಟ್ಟೆ ಕೊಪ್ಪಲು, ಆಲಂಬಾಡಿ ಕಾವಲು, ಇಲವಾಲ, ಸೀಗೇಗೌಡನ ಕೊಪ್ಪಲು, ಚಿಕ್ಕೇಗೌಡನ ಕೊಪ್ಪಲು, ಹೊಸಕೆರೆ, ಕರಿಮಾಯಣ್ಣನ ಕೊಪ್ಪಲು, ಕಾರೆಕಟ್ಟೆ, ಗುಂಡಾಪುರ, ಬಿ ಹೊಸೂರು ಕಾಲನಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚಿನ ಗ್ರಾಮಸ್ಥರು ಇಲ್ಲಿ ಬೀಡು ಬಿಟ್ಟಿದ್ದರು. ಮಂಡ್ಯ, ಮೈಸೂರು, ಬೆಂಗಳೂರು, ಶ್ರೀರಂಗಪಟ್ಟಣ, ಪಾಂಡವಪುರ, ಭದ್ರಾವತಿ ಹೀಗೆ ಕರ್ನಾಟಕದ ನಾನಾ ವಿವಿಧ ಭಾಗಗಳಿಂದ ಬಂದ ಭಕ್ತರ ದಂಡು ಜಾತ್ರೆಯ ಮಹೋತ್ಸವದ ಮೆರಗನ್ನು ಇಮ್ಮಡಿಗೊಳಿಸಿತ್ತು. ಮಡಿಯಿಟ್ಟು ಹೊಸ ಬುಟ್ಟಿಯಲ್ಲಿ ಹೊಸ ಪಾತ್ರೆ, ಅಕ್ಕಿ, ಬೆಲ್ಲ, ಹೂವು, ಹಣ್ಣು ಕಾಯಿಗಳನ್ನು ಇಟ್ಟುಕೊಂಡು ಒಂದಷ್ಟು ಸೌದೆಗಳನ್ನು ಅಲ್ಲಿನ ಗ್ರಾಮಸ್ಥರು ಹೊತ್ತು ತರುತ್ತಿದ್ದು ಮಾತ್ರ ಗ್ರಾಮಸ್ಥರ ಶ್ರದ್ಧಾಭಕ್ತಿಯನ್ನು ತೋರಿಸುತ್ತಿತ್ತು. ಕೊಂಡೋತ್ಸವಕ್ಕಾಗಿ ಸಂಗ್ರಹಿಸಿದ್ದ ಕಟ್ಟಿಗೆಗೆ ಪೂಜೆ ಸಲ್ಲಿಸಿ ಬೆಂಕಿ ಹಚ್ಚುತ್ತಿದ್ದಂತೆಯೇ ತಾನು ನಂಬಿರುವ ದೈವಕ್ಕೆ ನೈವೇದ್ಯದ ಬೆಲ್ಲದ ಅನ್ನವನ್ನು ಮಾಡಿ ಸಮರ್ಪಿಸಲು ಗ್ರಾಮಸ್ಥರು ದೊಡ್ಡಯ್ಯನ ಗುಡಿ ಸುತ್ತ
ಒಲೆ ಹಾಕಿ ಬೆಂಕಿ ಹೊತ್ತಿಸಿದ್ದರು. ಬೇಡಿಕೆಗಳಲ್ಲಿ ಜನ ಭಕ್ತರಿಗೆ ಅನ್ನದಾಸೋಹಕ್ಕಾಗಿ ಸಿದ್ಧಗೊಳ್ಳುತ್ತಿದ್ದರು. ಮುಂಜಾನೆ 4 ಗಂಟೆ ಹೊತ್ತಿಗೆ ಗಂಗಾ ಸ್ನಾನದ ಪೂಜೆಗೆ ಹೋಗಿ ದೇವರುಗಳು ಪೂಜೆ ಮುಗಿಸಿ ದೊಡ್ಡಯ್ಯನ ಗುಡಿ ಮುಂದೆ ಬರುವ ಹೊತ್ತಿಗೆ ಬೆಲ್ಲದ ಅನ್ನದ ಗಮಲು ಅಲ್ಲೆಲ್ಲ ಹರಡಿತ್ತು. ಹೋಳಿ ಆಚರಿಸಿ ಬೀರೇಶ್ವರಪುರದ ರಸ್ತೆಗಳನ್ನು ಬಣ್ಣವಾಗಿ ಮಾಡಿತ್ತು. ಬೇಸಿಗೆಯ ಧಗೆಯಲ್ಲಿ ಹೈರಾಣಾಗಿದ್ದ ಗ್ರಾಮಸ್ಥರು ಹೋಲಿಯ ನೆಪದಲ್ಲಿ ಕುಣಿದು ಕುಪ್ಪಳಿಸಿ ತಮ್ಮ ಮನಗಳನ್ನು ತಣಿಸಿಕೊಂಡರು. ಮರುದಿನ ಬೆಳಿಗ್ಗೆ ಬೇಡಿಕೆಯ ದೇವರುಗಳಿಗೆ ಬೀಳ್ಕೊಡುಗೆ ಕೊಡುತ್ತಿದ್ದಂತೆಯೇ 44 ವರ್ಷಗಳ ನಂತರ ನಡೆದ ಅಪರೂಪದ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿತು. ಆದರೆ ಜಾತ್ರೆಯಲ್ಲಿ ಕಣ್ತುಂಬಿಕೊಂಡ ಸನ್ನಿವೇಶಗಳು ಮಾತ್ರ ನೋಡುಗರ ಮನದಲ್ಲಿ ದಾಖಲಾದವು. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಲಹೆಗಳಿಗೆ ಮುಕ್ತ ಅವಕಾಶವಿದೆ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ನಂಬರ್ಗಳಿಗೆ ಕಳುಹಿಸಿ. ದೈವಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.